ಸರ್, ಇದು ಟೀಮ್ ಮೈಸೂರು ವತಿಯಿಂದ 5ನೇ ವಾರದ ಕಾರ್ಯಕ್ರಮ ನಾವು ಇವತ್ತು ಸರಸ್ವತಿಪುರಂನ ಜವರೇಗೌಡ ಪಾರ್ಕ್ನಲ್ಲಿ ಮಾಡ್ತಿದ್ದೀವಿ. ನಮ್ಮ ಒಟ್ಟು ಕಾರ್ಯಕ್ರಮದ ದೃಷ್ಟಿ ಮತ್ತು ಸ್ವರೂಪ ಏನಂತಂದರೆ, ನಾವೆಲ್ಲರೂ ಮೈಸೂರು ನಗರದಲ್ಲಿರ್ಬೋದು, ಇಡೀ ದೇಶದಲ್ಲೇ ಇದೊಂದು ಸಮಸ್ಯೆ ಇದೆ. ಏನಂದರೆ, ದೇವ್ರ ಫೋಟೋಗಳಿರ್ಬೋದು, ವಿಗ್ರಹಗಳಿರ್ಬೋದು, ಮತ್ತು ದೇವರ ಮನೆಯಲ್ಲಿಡುವಂಥ ಯಾವುದೇ ವಸ್ತುಗಳು ಭಿನ್ನ ಆದಾಗ ಅದನ್ನು ಏನು ಮಾಡಬೇಕು ಅನ್ನೋದು ಜನಗಳಿಗೆ ಒಂದು ಯಕ್ಷ ಪ್ರಶ್ನೆ. ಯಾವ ರೀತಿ ಇದನ್ನು ನಮ್ಮ ಮನೇಲಿ ಭಿನ್ನ ಆದಾಗ ಮಡಗಬಾರ್ದು, ನಮ್ಮ ಆಫೀಸ್ನಲ್ಲಿ ಮಡಗಬಾರ್ದು, ನಮ್ಮ ಇನ್ನೆಲ್ಲೋ ಒಂದು ಕಡೆ ಯಾವುದೇ ಮನೆಯ ಅಂಗಳದಲ್ಲಿ ಅದು ಇರಬಾರ್ದು ಅಂತ. ಆವಾಗ ಅದನ್ನೆಲ್ಲಿ ತೊಗೊಂಡೋಗೋದು ಅಂದರೆ, ಸಾಕಷ್ಟು ಜನ ಅದನ್ನು ಅರಳಿ ಮರದ ಹತ್ರ ಮತ್ತು ಸಿಕ್ಕಿದ ಕಡೆ ದೇವಸ್ಥಾನಗಳಿಗೆ ತಗೊಂಡೋಗಿ ಇಟ್ಬಿಡೋ ಅಂಥ ಕೆಲಸಗಳು ಮಾಡ್ತಿದ್ರು. ಸೊ ಇದನ್ನು ನಾವು ನೋಡಿದಂಥದ್ರಲ್ಲಿ ನಮ್ಮ ತಂಡದ ಎಲ್ಲ ಸ್ನೇಹಿತರುಗಳು ನಾವೊಂದು ಸಭೆ ಮಾಡಿ, ಇಲ್ಲ ಇದಕ್ಕೇನಾದ್ರು ಒಂದು ಪರಿಹಾರ ಮಾಡಬೇಕು ಅಂತ ಹೇಳಿದಾಗ, ಕಳೆದ 4 ವಾರದ ಹಿಂದೆ ಶಾಂತಲಾ ಥಿಯೇಟ್ರ್ ಸ್ವಾತಂತ್ರ್ಯ ಹೋರಾಟಗಾರ ಉದ್ಯಾನವನದಲ್ಲಿ ನಾವು ಒಂದು ಮೊದಲನೇ ಕಾರ್ಯಕ್ರಮ ಮಾಡಿದ್ವಿ. ಅವತ್ತೇ ನಮಗೆ ಸುಮಾರು 1000 ಫೋಟೋಗಳು ಬಂತು. ಆವಾಗ ನಮ್ಗೆ ಅನ್ನಿಸ್ತು, ಜನಗಳಿಗೆ ಇದು ಸಮಸ್ಯೆ ನಿಜವಾಗ್ಲೂ ಜ್ವಲಂತ ಸಮಸ್ಯೆ ಆಗಿದೆ ಅಂತ. ಅಲ್ಲಿಂದ ಜನರು ಮತ್ತೆ ಎಲ್ಲಿ ಮಾಡ್ತೀರಾ ಅಂತ ಕೇಳಿದ್ದ ಕಾರಣಕ್ಕಾಗಿ ನಾವು ಇವತ್ತು 5ನೇ ವಾರ ಜವರೇಗೌಡ ಪಾರ್ಕ್ನಲ್ಲಿ ಈ ಕೊನೆ ಕಾರ್ಯಕ್ರಮನ ಮಾಡ್ತಿದ್ದೀವಿ. ಇಲ್ಲಿ ತನಕ ಇವತ್ತು ಸೇರಿದ್ರೆ ಸುಮಾರು 2400ಕ್ಕಿಂತ ಹೆಚ್ಚು ಫೋಟೋಗಳನ್ನ ನಾವು ಡಿಸ್ಪೋಸ್ ಮಾಡಿದ್ದೀವಿ. ಫೋಟೋಗಳನ್ನ ನಾವು ಯಾವ ರೀತಿ ಡಿಸ್ಪೋಸ್ ಮಾಡ್ತೀವಿ ಅಂದರೆ, ಮೊದಲು ಫೋಟೋದಲ್ಲಿ ಯಾವುದು ಮಣ್ಣಿನಲ್ಲಿ ಕೊಳೆಯುವಂಥ ಪದಾರ್ಥಗಳಿರುತ್ತೆ ಅದನ್ನೆಲ್ಲ ಒಂದು ಕಡೆ ಸೆಗ್ರಿಗೇಷನ್ ಮಾಡಿ, ಮತ್ತು ಪ್ಲಾಸ್ಟಿಕ್ಕು ಫೈಬರು ಅದನ್ನು ಬೇರೆ ರೀತಿ ಸೆಗ್ರಿಗೇಷನ್ ಮಾಡಿ, ಮತ್ತು ಗಾಜನ್ನ ಒಂದು ಕಡೆ ಸಪ್ರೇಟ್ ಮಾಡಿ ಇದನ್ನು ಮರುಬಳಕೆಗೆ ಕೆಲವೊಂದು ವಸ್ತುಗಳನ್ನೆಲ್ಲ ನಾವು ಕಾರ್ಪೊರೇಷನ್ನವರು ಕೊಟ್ಬಿಡ್ತೀವಿ. ಅವರು ಸ್ಕ್ರ್ಯಾಪ್ಗೆ ಝೀರೋ ವೇಸ್ಟ್ ಮ್ಯಾನೇಜ್ಮೆಂಟಿಗೆ ಯೂಸ್ ಮಾಡೋದಕ್ಕೆ. ಮತ್ತು ಗಾಜಿನ ಅಂಗಡಿಯವ್ರಿಗೆ ಈ ಥರ ಭಾನುವಾರದತ್ತು ತಂದು ಮಡಗ್ತೀವಿ ಸರ್ ನಿಮ್ಮ ಅಂಗಡಿ ಮುಂದೆ, ಯಾಕಂದ್ರೆ ಅವ್ರ ಅಂಗಡಿ ತೆಗ್ದಿರಲ್ಲ, ತಂದು ಮಡಗ್ತೀವಿ ನಿಮ್ಮ ಅಂಗಡಿ ಮುಂದೆ, ನೀವು ಅದನ್ನು ಸ್ಕ್ರ್ಯಾಪಿಗೆ ಕೊಟ್ಬಿಡಿ ಅಂತ ಹೇಳಿದ್ದೀವಿ. ಸೊ ಈ ರೀತಿ ಮಾಡಿ ಆ ಯಾವ ಜಾಗದಲ್ಲಿ ಒಂದು ಹಳ್ಳ ತೋಡಿ, ಪಾರ್ಕ್ಗಳಲ್ಲಿ ನಾವು ಒಂದು ಹಳ್ಳ ತೋಡಿ ಆ ಜಾಗಗಳಲ್ಲಿ ಆ ಎಲ್ಲ ವಸ್ತುಗಳು ಯಾವುದು ಮಣ್ಣಲ್ಲಿ ಮಣ್ಣಾಗುತ್ತೆ ಅದನ್ನು ನಾವು ಅಲ್ಲಿ ಹಾಕಿ, ಅದ್ರ ಮೇಲೆ ಒಂದು ನೆನಪಿನ ಅರ್ಥ, ಆ ಜಾಗದಲ್ಲಿ ಯಾರೋ ಗಲೀಜು ಮಾಡಬಾರ್ದು, ಮತ್ತು ಒಂದು ಸ್ವಲ್ಪ ಅದು ನೀಟಾಗಿರಲಿ ಅನ್ನೋ ದೃಷ್ಟಿಯಿಂದ ಒಂದು ನೆನಪಿನ ಅರ್ಥ ಅಲ್ಲಿ ಒಂದು ಗಿಡ ನೆಡುವಂಥ ಕೆಲಸನ ಈ 5 ವಾರಗಳಿಂದ ಮಾಡ್ಕೊಂಡ್ಬಂದಿದ್ದೀವಿ ಸರ್. ಅಭೂತಪೂರ್ವವಾದಂಥ ಶ್ಲಾಘನೆ ಮತ್ತು ಒಂದು ರೀತಿ ಸ್ಪಂದನೆ ಸಿಕ್ಕಿದೆ. ಜನಕ್ಕೆ ನಿಜವಾಗ್ಲೂ ತುಂಬ ಜನ ಬಂದು ನಮಗೆ ಥ್ಯಾಂಕ್ಸ್ ಹೇಳಿ, ಇಲ್ಲ ನಮಗೆ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ನಮಗೆ ಈ ಥರದ್ದು ಏನು ಮಾಡಬೇಕು ಅನ್ನೋದು ನಮಗೊಂದು ಗೊಂದಲ ಇತ್ತು, ಅದಕ್ಕೊಂದು ನೀವು ಪರಿಹಾರ ಕೊಟ್ಟಿದ್ದೀರಾ ಅಂತೇಳಿ ನಮ್ಮ ತಂಡದ ಸುಮಾರು 36 ಜನ ನಮ್ಮ ತಂಡದಲ್ಲಿದ್ದೀವಿ. ಪ್ರತಿ ವಾರವೂ ಸುಮಾರು 30 ಜನ ಈ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದೀವಿ. ಎಲ್ಲರೂ ಈ ಕಾರ್ಯದಲ್ಲಿ ಬೆಳಗ್ಗೆ ನಾವು 7 ಗಂಟೆಯಿಂದ 9:30 10 ಗಂಟೆ ತನಕ ನಮಗೆ ಕಲೆಕ್ಷನ್ನೇ ಆಗುತ್ತೆ. ಮಧ್ಯಾಹ್ನ 1 ಗಂಟೆ 12 ಗಂಟೆ ತನಕ ಸೆಗ್ರಿಗೇಷನ್ ಆಗುತ್ತೆ. ಈ ಕಾರ್ಯದಲ್ಲಿ ನಾವು ಕಳೆದ 5 ವಾರಗಳಿಂದ ತೊಡಗಿಸ್ಕೊಂಡಿದ್ದೀವಿ ಸರ್. ಸರ್, ನಾವು ಬಂದು ಈ ಫೋಟೋಗಳು ತಂದುಕೊಟ್ಟಂಥ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ನಮಗೆ ಕಾಣುತ್ತೆ ಯಾವ ಫೋಟೋಗಳು ತುಂಬ ಹೋಗ್ಬಿಟ್ಟಿದೆ. ಕೆಲವರೆಲ್ಲ ಯಾವ ಥರ ಫೋಟೋಗಳು ತಂದುಕೊಟ್ರು ಅಂದರೆ, ಅವ್ರ ಮನೆ ಫಂಕ್ಷನ್ಗೆ ಯಾರೋ ಗಿಫ್ಟ್ ಮಾಡಿದ್ದಾರೆ, ರ್ಯಾಪರೇ ಬಿಚ್ಚಿರಲಿಲ್ಲ. ಸೊ ಅಂಥ ಫೋಟೋಗಳನ್ನ ತಂದುಕೊಟ್ರು. ಅದನ್ನೆಲ್ಲ ನಾವು ಒಂದು ಭಾಗದಲ್ಲಿ, ನಾವೆಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಆ ಭಾಗದಲ್ಲಿ ನಾವು ಅದನ್ನು ಇಡ್ತೀವಿ. ಅದನ್ನು ನಾವು 10 ಗಂಟೆ 11 ಗಂಟೆ ಕೊನೆಯಲ್ಲಿ ನಾವು ಸೆಗ್ರಿಗೇಷನ್ ಕೊನೆ ತನಕನೂ ಅದನ್ನು ಅಲ್ಲೇ ಇಟ್ಟಿರ್ತೀವಿ. ಬಂದವರು ಸಾಕಷ್ಟು ಜನ, ಇವತ್ತು ಸಹ ನಮ್ಮ ಪರಿಸರ ಬಳಗ ಅಂತೇಳಿ ಅಲ್ಲಿಂದ ಒಂದು 3 ಜನ ಮಹಿಳೆಯರು ಬಂದಿದ್ದರು. ಅವರು ಕೆಲವು ವಿಗ್ರಹಗಳು ಚೆನ್ನಾಗಿದೆ, ನಮಗೆ ಕಲೆಕ್ಷನ್ ತೊಗೊಂಡೋಗ್ತೀವಿ ಅಂತ ಹೇಳಿದ್ರು. ಸೊ ಆ ಥರದ್ದು ತೊಗೊಂಡೋಗೋರಿದ್ದಾರೆ, ಕೆಲವರು ಫೋಟೋಸ್ಗಳನ್ನ ತೊಗೊಂಡೋಗ್ತಾರೆ. ಸೊ ಈ ಥರದ್ದು ಎಲ್ಲನೂ ಅವ್ರಿಗೆ ಕೊಟ್ಟು ಕಳಿಸ್ತೀವಿ. ಸಾರ್ವಜನಿಕರು ಯಾರೇ ಬಂದರೂ ಇಲ್ಲಿ ಬಂದು ತೊಗೊಂಡೋಗಿ ಫೋಟೋ ತೊಗೊಂಡೋಗ್ತೀವಿ ಸರ್, ನಾವು ಉಪಯೋಗಿಸ್ಕೋತೀವಿ, ನಾವು ಮತ್ತೆ ಇದನ್ನೇನು ವೇಸ್ಟ್ ಮಾಡಲ್ಲ ಅಂತಂದರೆ ನಾವು ಅವ್ರಿಗೆ ಕೊಟ್ಟು ಕಳಿಸ್ತೀವಿ ಸರ್. ಈ ರೀತಿ ನಮ್ಮ ಸ್ವರೂಪ. ಗೋಕುಲ್ ಗೋವರ್ಧನ್ ಅಂತೇಳಿ ಟೀಮ್ ಮೈಸೂರು. ಈ ಪಾರ್ಕಲ್ಲಿ ಮತ್ತು ಮರಗಳ ಕೆಳಗಡೆ ದೇವಸ್ಥಾನದ ಹತ್ರ ಬೇಡದಿರೋ ದೇವ್ರ ಫೋಟೋಗಳನ್ನೆಲ್ಲ ತೊಗೊಂಬಂದು ಡಂಪ್ ಮಾಡಿರ್ತಾರೆ. BBMP ಅವರು ತೊಗೊಂಡೋಗಲ್ಲ. ಅದು ತುಂಬಾ ಸಮಸ್ಯೆ ಆಗುತ್ತೆ. ಕಸದಂಗೆ ಅದು ಬಿದ್ದಿರೋದು ನೋಡಿದ್ರೆ ಮನಸ್ಸಿಗೆ ಬೇಜಾರಾಗ್ತಾ ಇತ್ತು. ಈಗ ಎಲ್ಲನೂ ಕ್ಲಿಯರ್ ಆಗ್ತಾ ಇದೆ. ಅದರಿಂದ ಕ್ಲೀನ್ ಆಗಿದೆಯಲ್ಲ, ಮತ್ತು ನಮ್ಮ ದೇವರು ನಾವು ಇಷ್ಟು ದಿನ ಪೂಜೆ ಮಾಡಿದ್ದು ನಮ್ಮ ಭಾವನೆಗೂ ಏನೂ ಹರ್ಟಾಗ್ತಾ ಇಲ್ಲ. ಆ ರೀತಿ ಇವರು ಅದನ್ನು ವಿಂಗಡಿಸಿ ಇದು ಮಾಡ್ತಾ ಇರೋದು ಸಂತೋಷ ಆಗಿದೆ. ನನ್ನ ಹೆಸರು ಶಂಭುಲಿಂಗೇಗೌಡ ಅಂತ ಹೇಳ್ಬಿಟ್ಟು, ನಾನು ಕೂಡ ಮೈಸೂರ ಒಂದು ಬಡಾವಣೆ ನಿವಾಸಿ. ಈಗ ಸಾರ್ವಜನಿಕರ ಒಂದು ಇದೇನು ಅಂತಂದರೆ, ಯಾವುದೇ ಪದಾರ್ಥನ ಒಂದು ದೇವ್ರ ಸಾಮಾನು ಆಗ್ಬೋದು, ಒಂದು ದಿನಬಳಕೆ ವಸ್ತು ಆಗ್ಬೋದು, ಅವ್ರನ್ನ ಕೊಂಡುಕೊಂಡು ತಗೊಂಬರ್ತಾರೆ. ಅದನ್ನು ತಂದ ನಂತರ ಬಳಕೆ ಆದ ನಂತರ ಮರುಬಳಕೆಗೆ ಕೆಲವನ್ನ ಬಳಸ್ಕೊಬೋದು. ಕೆಲವು ಮರುಬಳಕೆಗೆ ಆಗಲ್ಲ ಅಂತಂದ ಪಕ್ಷದಲ್ಲಿ ಒಂದು ದೇವ್ರ ಸಾಮಾನು ಆಗ್ಬೋದು, ಬೇರೆ ಒಂದು ಯಾವುದೋ ದಿನಬಳಕೆ ವಸ್ತು ಆಗ್ಬೋದು, ಅದನ್ನು ನಾವು ಮತ್ತೆ ಅದನ್ನು ಮರುಬಳಕೆಯ ಹೊಸ ಉತ್ಪನ್ನ ತಯಾರು ಮಾಡ್ತಕ್ಕಂಥ ಒಂದು ಘಟಕಕ್ಕೆ ತಲುಪಿಸಕ್ಕಂಥ ಜವಾಬ್ದಾರಿನ ಒಂದು ನಾಗರಿಕ ಮಾಡಬೇಕು,
ಇಲ್ಲ ಒಂದು ವಾಲಂಟ್ರಿ ಆರ್ಗನೈಸೇಷನ್ ಮಾಡಬೇಕು, ಇಲ್ಲ ಒಂದು ಸರ್ಕಾರ ಮಾಡಬೇಕು. ಅದು ನಾವು ಮರೆತು ನಾವೇನು ಮಾಡ್ತಾ ಇದ್ವಿ, ಎಲ್ಲೆಂದರಲ್ಲಿ ಚಲ್ಲಾಪಿಲ್ಲಿಯಾಗಿ ಬಿಸಾಕ್ತಾ ಇದ್ವಿ. ಒಂದು ದೇವ್ರ ವಸ್ತು ಯಾಕೆ ಬಿಸಾಕ್ತಾರೆ ಅಂತಂದರೆ ಅವರ ಒಂದು ಕಾನ್ಸೆಪ್ಟ್ ಪರಿಕಲ್ಪನೆ ಏನಂತ ಇರ್ತಿರ್ತೀವಿ, ಪೂಜೆ ಸಾಮಾನಿಗೆ ನಾನು ತಂದಿದ್ದೀನಿ, ಪೂಜೆ ಆಯಿತು, ಪೂಜೆ ಆದ ನಂತರ ನಾನು ಇಟ್ಕೊಬಾರ್ದು ಅದನ್ನು ಅಂತೇಳ್ಬಿಟ್ಟು ಏನು ಮಾಡ್ತಾರೆ, ದೇವಸ್ಥಾನದ ಹತ್ರ ಒಂದು ಅರಳಿ ಮರನ, ಒಂದು ಬನ್ನಿ ಮರನ, ಇನ್ನೊಂದು ಬೇವಿನ ಮರನ ಬುಡದಲ್ಲಿ ಹಾಕ್ಲಿಕ್ಕೆ ಹೋಗ್ತಾರೆ. ಅದು ಹಾಕಿದರೆ ಅದು ಹೇಗೆ ಕರಗುತ್ತೆ. ಅದು ಒಂದು ಗಾಜೆ ಆಗ್ಬೋದು, ಒಂದು ದೇವ್ರ ಫೋಟೋ ಆಗ್ಬೋದು, ಒಂದು ಪ್ಲಾಸ್ಟಿಕ್ ವಸ್ತು ಆಗ್ಬೋದು, ಫೈಬರ್ ಆಗ್ಬೋದು, ಅದನ್ನು ತಂದು ಪಬ್ಲಿಕ್ಕಲ್ಲಿ ಬಿಸಾಡಬಾರ್ದು. ಅದನ್ನು ನೆಕ್ಸ್ಟ್ ಯಕ್ಷ ಪ್ರಶ್ನೆ ಏನು, ಸರ್ಕಾರದ ಅಥವಾ ನಮ್ಮದೇ ನಾವು ಒಂದು ಇದು ಸರ್ಕಾರದ ಒಂದು ನಾಗರಿಕರು ನಾವು ಪ್ರತಿನಿತ್ಯನಾದರೂ ಜಾಗೃತಿಕತೆಯಿಂದ ಮಾಡಬೇಕು. ಕೆಲವು ಸಾಮಾನುಗಳನ್ನು ಏನು ಮಾಡ್ತಾರೆ, ಕೆಲವರು ಹಳೆ ಸಾಮಾನು, ಅದೇ ಹಳೆ ಪೇಪರ್ ಆಗ್ಬೋದು, ಕೆಲವು ವ್ಯಾಲ್ಯೂಬಲ್ ವಸ್ತುಗಳಾಗ್ಬೋದು ಬಂದು ತೊಗೊಂಡೋಗ್ತಾರೆ. ಸೋಪ್ ಆಗ್ಬೋದು, ಚೇರ್ ಆಗ್ಬೋದು, ಇಂಥವನ್ನು ತೊಗೊಂಡೋಗ್ತಾರೆ. ಅವ್ರಿಗೆ ಯಾವುದು ಲಾಭದಾಯಕವಾಗುತ್ತೆ ಆ ಒಂದು ಪದಾರ್ಥಗಳನ್ನು ತೊಗೊಂಡೋಗ್ತಾರೆ. ಅವರು ಆ ಗುಜರಿನಲ್ಲಿ ಅದನ್ನು ಮತ್ತೆ ಸೆಗ್ರಿಗೇಟ್ ಮಾಡ್ತಾರೆ, ಮರು ಉತ್ಪಾದನಾ ಘಟಕಕ್ಕೆ ಅವರು ಲಾಭದಾಯಕವಾಗಿ ಮಾರ್ತಾರೆ. ಯಾಕೆಂದರೆ ಲಾಭದಾಯಕ ಉದ್ದೇಶದಿಂದನೇ ಮಾಡಲ್ಲ ಅವರು. ಈ ಒಂದು ಸೇವಾ ಮನೋಭಾವನೆಯಿಂದನೂ ಕೆಲವರು ಮಾಡ್ಬೋದು, ಕೆಲವರು ಲಾಭ ಇದೆ ಅಂತಂದರೆ ಅದನ್ನು ತೊಗೊಂಡೋಗಿ ಅವರು ಸೆಗ್ರಿಗೇಟ್ ಮಾಡಿ ಮಾರಾಟ ಮಾಡ್ಬೋದು. ಇವತ್ತೊಂದು ದಿನ ಈಗ ಇದು ಟೀಮ್ ಮೈಸೂರು ತಂಡ ಇದನ್ನು ಮಾಡ್ತಾ ಇದೆ. ಯಾಕೆ ಅಂತಂದರೆ ಅಲ್ಲಿ ಎಲ್ಲ ಕಡೆ ಅವ್ರಿಗೆ ಇದನ್ನು ಗಮನಕ್ಕೆ ಬಂದು ಅವರು ಇದನ್ನೇನಾದರೂ ಒಂದು ನಾವು ಕೂಡ ಅದಕ್ಕೆ ಸಾರ್ವಜನಿಕರಲ್ಲಿ ಒಂದು ಅವೇರ್ನೆಸ್ಸು ಮತ್ತು ಪಾಲ್ಗೊಳ್ಳುವಿಕೆಗೆ ನಾವು ಒಂದು ಇನಿಷಿಯೇಟ್ ಮಾಡಬೇಕು, ಒಂದು ಶುರು ಮಾಡಬೇಕು, ಪ್ರಾರಂಭ ಮಾಡಬೇಕು, ಇದಕ್ಕೆ ಅಂತ್ಯ ಆಡಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ. ಆ ಸೆಗ್ರಿಗೇಷನ್ ಕೂಡ ಮಾಡ್ತಾ ಇದ್ದಾರೆ. ಆ ಸೆಗ್ರಿಗೇಷನಲ್ಲಿ ಯಾವುದು ಕೊಳೆಯುವಂಥ ಪದಾರ್ಥ ಅದನ್ನು ಮಾತ್ರ ಅವರು ಒಂದು ಮಣ್ಣಿಗೆ ಸೇರಿಸಿ ಅದರ ಮೇಲೆ ಒಂದು ಗಿಡನ ಜ್ಞಾಪಕಾರ್ಥವಾಗಿ ಒಂದು ನೆಟ್ಟು ಆ ಕೆಲಸನ ಮಾಡ್ತಾ ಇದ್ದಾರೆ. ಇದೇ ಥರ ನಾವು ಹೆಚ್ಚು ಈ ಥರ ಒಂದು ಟೀಮ್ಗಳು, ಒಂದು ತಂಡಗಳು ಬಡಾವಣೆ ಹಂತದಲ್ಲಿ, ಬೀದಿ ಹಂತದಲ್ಲಿ, ನಗರ ಹಂತಗಳಲ್ಲಿ, ಹಳ್ಳಿ ಹಂತಗಳಲ್ಲಿ ಶುರುವಾಗಬೇಕು. ಕೊಂಡ್ತಕ್ಕಂಥ ವಸ್ತುನ ನಾವು ಕಾಸು ಕೊಟ್ಟೆ ತಂದಿರ್ತೀವಿ, ಅದನ್ನು ಗೌರವಯುತವಾಗಿ ನಾವು ಮತ್ತೆ ಅದನ್ನು ಇದು ಹೊಸ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಮರು ಉತ್ಪಾದನೆ ಘಟಕಕ್ಕೆ ತಲುಪಿಸೋಕ್ಕಂಥ ಒಂದು ಇದಾಗಬೇಕು. ಏನು ನಾವು ಬಿಸಾಡೋರು ಕೋಟಿ ಲಕ್ಷ ನೂರಾರು ಜನ ಆದರೆ ಅದರಲ್ಲಿ ಈ ಥರ ಪಾಲ್ಗೊಂಡು ಅರಿವು ಮೂಡಿಸುವಂಥವರು ಕೇವಲ ಬೆರಳೆಣಿಕೆ ಅಷ್ಟೇ. ಇದು ತುಂಬ ಶ್ಲಾಘನೀಯವಾದ ಕೆಲಸ. ಬೈ ಮಾಡೋದಿದ್ರೆ ನಾವು ಮನೆಯಲ್ಲೇ ಶಾಶ್ವತವಾಗಿ ದೇವ್ರ ಮನೆಯಲ್ಲಿಟ್ಟು ಅದನ್ನು ಪೂಜೆ ಮಾಡ್ತಕ್ಕಂಥ, ಎಲ್ಲೂ ಹೊರಗಡೆ ಬಿಸಾಡದೇ ಇರ್ತಕ್ಕಂಥ ಪದಾರ್ಥನ ತೊಗೊಂಬಂದು ಹಾಕ್ತೀವಿ ನಾವು. ಅದು ಒಂದು ವೇಳೆ ಏನಾದರೂ ನಾವು ದಿನನಿತ್ಯದ ಪೂಜಾ ಕೈಂಕರ್ಯದಲ್ಲಿ ಇವತ್ತು ಇನ್ನೊಂದು ಹ್ಯಾಂಡ್ಲಿಂಗ್ ಮಾಡುವಾಗ ಅದು ಬ್ರೇಕ್ ಆಯಿತು ಅಂತಂದರೆ ಅದನ್ನು ಮಾತ್ರ ಹೊರಗಡೆ ಬಿಸಾಕಬೇಕು. ಏನು ಅಥವಾ ನಮ್ಮ ಗುರೂಜಿಯವ್ರುಗಳಾಗ್ಬೋದು, ಸ್ವಾಮೀಜಿಗಳಾಗ್ಬೋದು, ದೇವಸ್ಥಾನದ ಒಂದು ಅರ್ಚಕರಾಗ್ಬೋದು ಗೈಡೆನ್ಸ್ ಕೊಟ್ಟು ನೀವು ಪೂಜೆ ಆದಮೇಲೆ ತೊಗೊಂಡೋಗಿ ಬಿಸಾಡಿ ಅಂತ ಹೇಳಿದರೆ ಅದನ್ನು ಬಿಸಾಡಿ ಒಪ್ಕೊಳ್ಳೋಣ. ಬಿಸಾಡುವಾಗ ನಾವು ಸಾರ್ವಜನಿಕ ಪ್ರದೇಶಗಳಲ್ಲಿ, ಸ್ಥಳಗಳಲ್ಲಿ ಯಾವುದೇ ಕಾರಣಕ್ಕೂ ಬಿಸಾಡಬಾರ್ದು. ಅದು ತುಂಬ ಮುಖ್ಯ. ಕೊಂಡ್ಕೊಂಡಿದ್ದೀನಿ, ಬಳಕೆ ಮಾಡ್ಕೊಂಡಿದ್ದೀನಿ, ಮತ್ತು ಆಗಿಲ್ಲ ಅಂದರೆ ರೀಸೈಕ್ಲಿಂಗ್ ಘಟಕಕ್ಕೆ ಹೋಗಬೇಕು. ಅದು ಅನ್ನೋದು ನನ್ನ ಇದು ಸಲಹೆ. ಮತ್ತು ನಾವು ಕೂಡ ಅದನ್ನು ಮಾಡಬೇಕು. ಪಾಲ್ಗೊಳ್ಳುವವರು ಕಡಿಮೆ, ಪಾಲ್ಗೊಳ್ಳಿ ಅಂತ ಹೇಳುವವರು, ಅರಿವು ಮೂಡಿಸುವವರು ಜಾಸ್ತಿ ಇರ್ಬೋದು, ಅವರೂ ಕಡಿಮೆನೇ. ಬಟ್ ದಿನನಿತ್ಯ ನಾನು ಮಾಡಬೇಕು ಅಂತ ನಾನು ಮನಸ್ಸಲ್ಲಿ ಅಂದ್ಕೊಂತೀನಿ, ಬಟ್ ಮಾಡಲ್ಲ. ನಾನು ಎಲ್ಲೋ ವೆಹಿಕಲಲ್ಲಿ ಹೋಗ್ತಾ ಇರ್ತೀನಿ, ಅಲ್ಲೆಲ್ಲೋ ಒಂದು ಫೋಟೋ ಆಗ್ಬೋದು, ಕಸ ಆಗ್ಬೋದು, ಮತ್ತೊಂದು ಆಗ್ಬೋದು, ಮನೆ ಹತ್ರ ಬಂದರೂ ಕೂಡ ನಾವು ಈ ಕೆಲಸ ಮಾಡ್ತಾಯಿದ್ವಿ. ಅದು ಆಗಬಾರ್ದು. ಅದು ನನ್ನ ನಾನು ಶಂಭುಲಿಂಗೇಗೌಡ ಅಂತ ಹೇಳ್ಬಿಟ್ಟು, ನಾನು ಕೂಡ ಮೈಸೂರು ನಗರದ ನಿವಾಸಿ. ನಾನು